ನೀಲಾವರದ ಮಹಿಷಮರ್ದಿನಿಯ ಸನ್ನಿಧಾನದಲ್ಲಿ ಮಹಿಷಮರ್ದಿನಿ ದೇವಾಲಯದ ಅರ್ಚಕ ಒಂದು ಮನೆತನದ ಒಂದು ಕುಟುಂಬದಲ್ಲಿ ಸುರೇಂದ್ರ ಅಡಿಗ ಅವರು ಜನನ ಆಗ್ತದೆ. ಅವರ ಒಂದು ಆತ್ಮ ಚರಿತ್ರೆಯಲ್ಲೇ ಸೂರಿ ಮಾಣಿ ಅಂತ ಹೇಳಿ ಒಂದು ಹೋಟೆಲ್ನ ಒಬ್ಬ ಕೆಲಸದ ಮಾಣಿಯ ಒಂದು ಕತೆ ಬರ್ತದೆ. ಆ ಕತೆ ಯಾವ ರೀತಿ ಇದೆ ಅಂದ್ರೆ ನೀಲಾವರ ಸುರೇಂದ್ರ ಅಡಿಗ ಅವರ ಆರಂಭದ ಜೀವನ ಅನ್ನುವಂಥದ್ದು ಹೇಗಿತ್ತು ಅದು ಆ ಕಥೆಯಲ್ಲಿ ಆತ್ಮಕಥೆಯಲ್ಲಿ ಬರ್ತದೆ. ಹೌದು, ಒಬ್ಬ ಹೋಟೆಲ್ ಮಾಣಿಯಾಗಿ ಇವರು ತನ್ನ ಜೀವನವನ್ನ ಆರಂಭಿಸ್ತಾರೆ. ಅನಂತರ ಹಾಗೆ ಬೆಳೀತಾ ಬಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸುವಂತ ಅವಕಾಶ ಅವರಿಗೆ ಸಿಗ್ತದೆ. ದೊಡ್ಡಬಳ್ಳಾಪುರದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಇವರು ಆರಂಭಿಸ್ತಾರೆ. ದೊಡ್ಡಬಳ್ಳಾಪುರದಲ್ಲೇ ಇವರ ಸಾಹಿತ್ಯ ಕೃಷಿ ಎನ್ನುವಂಥದ್ದು ಕೂಡ ಆರಂಭಗೊಳ್ಳುತ್ತದೆ. ದೊಡ್ಡಬಳ್ಳಾಪುರದ ಅಲ್ಲಿನ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅನಂತರದ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಭಾಗದ ಬೆಂಗಳೂರು ಗ್ರಾಮಾಂತರ ಕಸಾಪದ ಒಂದು ಕಾರ್ಯದರ್ಶಿಯಾಗಿ ಕೂಡ ಇವರು ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಇವರು ತನ್ನನ್ನು ಬೆಳೆಸಿಕೊಳ್ತಾರೆ. ನೀಲಾವರ ಸುರೇಂದ್ರ ಅಡಿಗರ ಈಗಿನ ತನಕದ ಅಚ್ಚಾದ ಕೃತಿಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 73 ಕೃತಿಗಳು ಅಚ್ಚಾಗಿದೆ. ಜೊತೆಯಲ್ಲಿ 74ನೆಯ ಕೃತಿ ಒಂದು ಆತ್ಮಾವಲೋಕನದ ಅವರ ಆತ್ಮ ಚರಿತ್ರೆಯ ಕೃತಿ ಇನ್ನೇನು ಕೆಲವೇ ದಿನದಲ್ಲಿ ಬಿಡುಗಡೆ ಆಗ್ತದೆ ಎನ್ನುವಂಥ ಮಾತನ್ನ ಅಡಿಗರು ಈಗ ನಮ್ಮ ಜೊತೆ ಕೂತ್ಕೊಂಡಾಗ ಹೇಳಿದ್ವಿ. ಹಾಗಾಗಿ ಒಬ್ಬ ಸಾಹಿತಿಯಾಗಿ ಇರಬಹುದು, ಸಂಘಟಕನಾಗಿ ಇರಬಹುದು, ನೀಲಾವರ ಸುರೇಂದ್ರ ಅಡಿಗ ಅವರು ನಮಗೆ ಶ್ರೇಷ್ಠರಾಗಿ ಕಾಣ್ತಾರೆ. ಹಾಗೆ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿದ ಮೇಲೆ ಕೇವಲ ತರಗತಿಯ ಪಾಠಗಳಿಗೆ ಅವರು ಸೀಮಿತರಾಗಿ ಯಾವತ್ತೂ ಕೂಡ ಇರಲಿಲ್ಲ. ಪಠ್ಯದ ಹೊರಗಿನ ಒಂದು ಪ್ರಪಂಚವನ್ನ ಮಕ್ಕಳಿಗೆ ತೋರಿಸುವಂತ ಕೆಲಸವನ್ನ ಅಡಿಗರು ಮಾಡಿದ್ದಾರೆ. ಅವರು ಮಾತಾಡ್ತಾ ನಾನು ಅವ್ರ ಬಗ್ಗೆ ಈಗ ಮಾತಾಡ್ತಾ ಕೇಳಿದ್ರೆ ಅಡಿಗರೆ ಯಾವ ರೀತಿ ನೀವು ಕೆಲಸ ಮಾಡಿದ್ದೀರಿ ಅಂತ. ಅವರು ಪಠ್ಯ ರಚನಾ ಸಮಿತಿಯ ಒಬ್ಬರು ಸದಸ್ಯರಾಗಿ ಕೆಲಸವನ್ನ ಮಾಡಿದ್ದಾರೆ. ಇವತ್ತು 6-7ನೇ ತರಗತಿಗೆ ಕನ್ನಡ ಪಠ್ಯದಲ್ಲಿ ಏನು ತಯಾರಾಗಿದೆ ಅದು ಅವರ ಸಮಿತಿಯ ಸದಸ್ಯತ್ವ ಅವಧಿಯಲ್ಲೇ ತಯಾರಾದಂತಹ ಒಂದು ಪುಸ್ತಕವನ್ನ ಇವತ್ತು ಕೂಡ ಮಕ್ಕಳು ಓದ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಆ ಶಿಕ್ಷಕರಿಗೆ ಕೂಡ ಒಂದು ವಿಶೇಷವಾದಂತಹ ಕೈಪಿಡಿಯನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಶಿಕ್ಷಕರಿಗೆ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಅದನ್ನು ಬೆಳೆಸಿದ್ದಾರೆ. ಜೊತೆಗೆ ರಾಜ್ಯ ಮಟ್ಟದ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ನೀಲಾವರವರು ಗುರುತಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಶಿಕ್ಷಣ ಕ್ಷೇತ್ರದ ಅವರ ಹೆಚ್ಚುಗಾರಿಕೆಗೆ ಒಂದು ಉದಾಹರಣೆಯಾಗಿದೆ. ನನಗೆ ನೀಲಾವರ ಸುರೇಂದ್ರ ಅಡಿಗರು ಒಂದು 2-3 ವಿಚಾರದಲ್ಲಿ ವಿಸ್ಮಯವಾಗಿ ಕಾಣ್ತಾರೆ. ಅವರ ಬಗ್ಗೆ ನಿಮಗೂ ಕೂಡ ಗೊತ್ತಿರಬಹುದು. ಸುಮಾರು 30 ವರ್ಷದ ಹಿಂದಿನ 3 ದಶಕಗಳ ಹಿಂದಿನಿಂದ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ರು. ನಮಗೆಲ್ಲ ತಿಳಿದಂತೆ ಸುಮಾರು ಒಂದು 15-20 ವರ್ಷದ ಹಿಂದಿನವರೆಗೂ ಶಿಕ್ಷಣ ಎನ್ನುವಂತಹದ್ದು ಶಿಕ್ಷೆಯ ಮೂಲಕವಾಗಿ ಮಕ್ಕಳಿಗೆ ಕಲಿಸುವಂತ ಒಂದು ಪರಿಪಾಠ ಬೆಳೆದು ಬಂದಿತ್ತು. ಒಬ್ಬ ಶಿಕ್ಷಕನಾದವನು ಮಕ್ಕಳಿಗೆ ಯಾವ ರೀತಿ ಪಾಠವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮಗುವಿಗೆ ಒಂದು ಯಾವ ಹೊಡೆಯುವಂತ ಶಿಕ್ಷೆ ಅಂತ ಹೇಳ್ತಾರೋ ಅದು ಬೇರೆ ಪದ ಯೂಸ್ ಮಾಡ್ಕೊಳ್ಳೋ ಗೊತ್ತಿಲ್ಲ. ಆ ರೀತಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ರು. ಬಟ್ ಕೊನೆಯ ತನಕ ರಿಟೈರ್ಡಿನ ತನಕ ಕೂಡ ನೀಲಾವರ ಸುರೇಂದ್ರ ಅಡಿಗರವರು ತಮ್ಮ ಮಕ್ಕಳಿಗೆ ಒಂದೇ ಒಂದು ಪೆಟ್ಟನ್ನ ಹೊಡೆದೇ ಪಾಠವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಶ್ರೇಷ್ಠತೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಮತ್ತೆ ಅದರ ಜೊತೆಯಲ್ಲಿ ನನಗೆ ಒಂದು ತಮಾಷೆಯ ಅವರು ಸುರೇಂದ್ರ ಅಡಿಗರ ಅಂದ ತಕ್ಷಣ ನನಗೊಂದು ತಮಾಷೆಯ ಒಂದು ಪ್ರಸಂಗ ನೆನಪಿಗೆ ಬರ್ತದೆ. ಇದನ್ನ ಬೇರೆ ಯಾವ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಅವರ ಒಂದು ಮನಸ್ಸು, ಆ ತಾಯಿಯ ಮನಸ್ಸು ಅಥವಾ ಅವರ ಒಂದು ಆತ್ಮ ಇರುವಂತಹದ್ದು ಎಷ್ಟು ಒಂದು ಪ್ರೀತಿಯುತವಾಗಿದೆ ಅಥವಾ ಒಂದು ಎಷ್ಟು ಸೊಗಸಾಗಿದೆ ಅನ್ನೋದನ್ನು ಒಂದು ಸನ್ನಿವೇಶದ ಮೂಲಕ ನಿಮಗೆ ಕಟ್ಟಿಕೊಡ್ತೇನೆ. ಒಮ್ಮೆ ನೀಲಾವರ ಸುರೇಂದ್ರ ಅಡಿಗರವರ ಮನೆಯ ಬೆಕ್ಕು ಬಾವಿಗೆ ಬೀಳ್ತದೆ. ನಾವೆಲ್ಲ ಈಗ ನಮ್ಮ ಮನೆ ಇದ್ದು ಅಥವಾ ಬೇರೆ ಮನೆಯಲ್ಲಿ ಬೆಕ್ಕು ಬಿದ್ದರೆ ನಾವು ಏನ್ ಮಾಡ್ತೀವಿ, ಒಂದು ಬುಟ್ಟಿ ಇಡಿಸಿ ಇಡ್ತೇವೆ, ಬೆಳಿಗ್ಗೆ ಬರ್ತದ ನೋಡ್ತೇವೆ. ಇಲ್ಲಾಂದ್ರೆ ಬಾವಿ ಹಿಡಿದು ಬಂದವರು ಒಂಚೂರು ಹಿಡಿದು ಅದ್ರ ಮೇಲೆ ಎತ್ತಿ ಮಾಡಿದ್ರೆ ಅಂತ ಹೇಳಿ ಏನಾದ್ರು ಹೇಳಿ ಅದನ್ನ ಎತ್ತಲಿಕ್ಕೆ ನಾವು ನೋಡ್ತೇವೆ. ಆದ್ರೆ ಸುರೇಂದ್ರ ಅಡಿಗರು ಹಾಗೆ ಮಾಡಲಿಲ್ಲ. ಮನೆ ಬೆಕ್ಕು, ಅವರ ಪ್ರೀತಿ ಮುದ್ದಿನ ಬೆಕ್ಕು ಬಾವಿ ಬೀಳ್ತದೆ. ಅಡಿಗರ ಹೃದಯ ಅನ್ನುವಂಥದ್ದು ವಿಧವಿಧತೆ ಒದ್ದಾಡ್ತದೆ. ಅಯ್ಯೋ ಏನ್ ಮಾಡೋದು ಅಂತ ಹಿಂದೆ ಮುಂದೆ ನೋಡುವುದಿಲ್ಲ, ಹಗ್ಗವನ್ನು ಹಿಡಿಸಿ ಬಾವಿ ಹಿಡಿದೇ ಬಿಡ್ತಾರೆ ಅಡಿಗರು. ಕೊನೆಗೆ ಏನಾಗುತ್ತೆ ಕೇಳಿದ್ರೆ ಬೆಕ್ಕನ್ನ ಹಿಡಿತಾರೆ, ಆದ್ರೆ ಅಡಿಗರಿ ಮೇಲೆ ಬಂದಿರ್ತಾರೆ. ಬೆಕ್ಕು ಅಡಿಗರು ಇಬ್ರು ಕೂಡ ಕೆಳಗೆ ಬಿಡ್ತಾರೆ ಬಾವಿಯಲ್ಲಿ. ಅವರ ಆ ವಿಚಾರ ಎನ್ನುವಂಥದ್ದು ಅವರ ಹೆಂಡತಿ ಸುನಂದಮ್ಮನಿಗೆ ಗೊತ್ತಾಗ್ತದೆ. ಅವರು ಒಂದು ಸಾರಿ ಏನ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಹೇಳ್ತಾರೆ, ಅಯ್ಯೋ ಅಡಿಗರು ಬೆಕ್ಕನ್ನ ಬಾವಿಗೆ ಹಿಡಿದಿದ್ದಾರೆ, ಬಾವಿಯಲ್ಲಿ ಹಾಕಿ ಹಾಕಿದ್ದಾರೆ ಅಂತ.
ಅನಂತರ ನಮ್ಮ ನಾಗರಾಜ್ ಕುತ್ತಲ್ ಅಂತ ಅವರು ಮತ್ತು ಅವರ ಒಂದಷ್ಟು ತಂಡ ಇದೆ ರಕ್ಷಣೆಗೆ ಬರುವಂಥದ್ದು. ಅವರು ಬಂದು ಅಡಿಗರನ್ನ ಮೇಲೆ ಕೆತ್ತಾರೆ. ಮೇಲೆ ಕೆತ್ತಿದ ನಂತರ ಬೆಕ್ಕುಗಳಿದೆಯಲ್ಲ ಅದನ್ನು ಮೇಲೆ ಹಾಕ್ಲೇಬೇಕಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಬೆಕ್ಕನ್ನು ಕೂಡ ಮೇಲೆ ಹಾಕ್ತಾರೆ. ಮರುದಿನ ಪತ್ರಿಕೆಯಲ್ಲಿ ಆ ಸುದ್ದಿಯನ್ನು ನಾವೆಲ್ಲ ಪ್ರಕಟ ಮಾಡಿದಂತ ಒಂದು ತಮಾಷೆಯ ನೆನಪು ಅಡಿಗರ ಒಂದು ಮಾತೃ ಹೃದಯದ ಬಗ್ಗೆ ಮಾತನಾಡುವಾಗ ನಮಗೆ ನೆನಪಿಗೆ ಬರ್ತದೆ. ಹೀಗಾಗಿ ನೀಲಾವರ ಸುರೇಂದ್ರ ಅಡಿಗರ ಅಂತ ಹೇಳಿದ್ರೆ ನನಗೆ ಗೋವಿನ ಹಾಡು ನೆನಪಿಗೆ ಬರ್ತದೆ. ಗೋವಿನ ಹಾಡಿನಲ್ಲಿ ಯಾವ ರೀತಿ ನಾವು ಆ ಪುಣ್ಯ ಕೋಟಿಯನ್ನ ನಾವು ನೆನಪು ಮಾಡಿಕೊಡ್ತೇವೆ, ಅದೇ ರೀತಿಯ ಒಂದು ವ್ಯಕ್ತಿತ್ವ, ಅದೇ ರೀತಿಯ ಒಂದು ಮನಸ್ಥಿತಿಯನ್ನ ಅಡಿಗರು ಹೊಂದಿದ್ದಾರೆ ಎನ್ನುವಂಥದ್ದು ನನಗೆ ಹೇಳಿ ತುಂಬಾ ಇಚ್ಛೆ ಪಡ್ತದೆ. ಮತ್ತೆ ಸದಾನಂದ ಹೆಬ್ಬಾರವರು ಸಂಘಟಕರಾಗಿ ಮೇರು ಸಂಘಟಕರಾಗಿ ಗುರುತಿಸಿಕೊಂಡಂಥವ್ರು. ಅದೇ ನಿಟ್ಟಿನಲ್ಲಿ ಇವರನ್ನ ಕೂಡ ಒಳ್ಳೆಯ ಸಂಘಟಕರು ಇವರಲ್ಲಿದ್ದಾರೆ. 1800ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಅವರ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸಂಘದ ಜೊತೆಗೆ ಕೂಡ ನಿಕಟವಾದಂತಹ ಸಂಬಂಧವನ್ನ ಇರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಬಹುದು ಎನ್ನುವುದನ್ನ ಈ ರಾಜ್ಯಕ್ಕೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸಂಘಟನೆ ಅಥವಾ ನಮ್ಮ ಈ ಕಲಾ ಕೇಂದ್ರವನ್ನ ಸದಾನಂದ ಹೆಬ್ಬಾರವರು ಯಾವ ರೀತಿಯಾಗಿ ಸಂಘಟನಾತ್ಮಕವಾಗಿ ಬೆಳೆಸಿದ್ದು, ಅದೇ ರೀತಿಯಾಗಿ ಸಂಘಟನೆಯ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬೆಳೆಸಿದಲ್ಲಿ ನೀಲಾವರ ಸುರೇಂದ್ರ ಅಡಿಗರವರ ಪಾತ್ರ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಜೊತೆಗೆ ಅವರಲ್ಲಿ ಇರುವಂತಹ ಒಂದು ಹೆಚ್ಚುಗಾರಿಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸಕ್ಕೆ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನ ಕೊನೆ ತನಕ ಸಾಧಿಸುವ ತನಕ ಬಿಡುವುದೇ ಇಲ್ಲ. ಇನ್ನು ಇಂಥ ರೀತಿಯಲ್ಲಿ ಆಗ್ಬೇಕಂದ್ರೆ ಅದು ಇಂಥ ರೀತಿಯಲ್ಲೇ ಆಗ್ಬೇಕು. ಅವರಿಗೆ ಓದು ಮತ್ತು ಕನ್ನಡ ಪ್ರೀತಿ ಎರಡನ್ನ ಬಿಟ್ಟು ನಾನು ಅವರಲ್ಲಿ ಮತ್ತೆ ಬೇರೆ ವಿಚಾರಗಳನ್ನು ಕಂಡದ್ದು ಕಡಿಮೆ. ಹಾಗೂ ಅವರು ಮೊನ್ನೆ ತನಕ 1-2 ವರ್ಷದ ತನಕ ಮನೆಯಲ್ಲಿ ಟಿವಿ ಇರಲಿಲ್ಲ ಅಲ್ಲ. ಇವಾಗ ಟಿವಿ ಇಲ್ಲ. ಯಾಕೆ ಕೇಳಿದ್ರೆ ನಮ್ಗೆ ಓದ್ಲಿಕ್ಕೆ ಅಥವಾ ನನ್ನ ಮಕ್ಕಳಿಗೆ ಓದ್ಲಿಕ್ಕೆ ಸಮಸ್ಯೆ ಆಗ್ತದೆ. ಟಿವಿ ಇಲ್ಲದೆ ಇರೋದು ನಮ್ಗೇನು ಸಮಸ್ಯೆ ಆಗಿಲ್ಲ. ನನ್ನ ಮನೆಯಲ್ಲಿ ನಾನು ಟಿವಿನೇ ನೋಡೋದಿಲ್ಲ ಅಥವಾ ಟಿವಿನ ಯೂಸ್ ಮಾಡೋದೇ ಇಲ್ಲ. ಏನೇನು ಪುಸ್ತಕವೇ ನನ್ನ ಪ್ರಪಂಚ ಎನ್ನುವಂಥದ್ದನ್ನ ಅಡಿಗರು ನಮಗೆ ಹೇಳಿಕೊಡ್ತಾರೆ. ಹೀಗಾಗಿ ಅವರು ನನಗೆ ಸಾಕಷ್ಟು ಇಷ್ಟಪಡ್ತಾರೆ. ಇವತ್ತಿನ ಕೊನೆಯ ಒಂದು ವಿಚಾರವನ್ನು ಹೇಳುವುದು ಹಾಗೆ ಪ್ರಶಸ್ತಿ ಎನ್ನುವಂತಹದ್ದು ಒಬ್ಬ ಪ್ರಶಸ್ತವಾದಂತಹ ವ್ಯಕ್ತಿಗೆ ಸಿಕ್ಕಿದೆ. ನಮಗೆ ರಿಪೋರ್ಟ್ಗಳನ್ನ ಮಾಡುವಾಗ ನಮ್ಮ ಮುಖ್ಯಮಂತ್ರಿ ಪ್ರಭಾಕರ್ ಆಚಾರ್ಯ ಇದ್ದಾರೆ. ರಿಪೋರ್ಟಿಂಗ್ಗಳು ಮಾಡುವಾಗ ಕೆಲವು ಸುದ್ದಿಗಳು ಬರ್ತದೆ, ಪ್ರಶಸ್ತಿಯ ವಿಜೇತರಾದರು. ಅವಾಗೆಲ್ಲ ನಮ್ಮ ನಗು ಬರುವುದು. ಹೌದು, ಖಂಡಿತವಾಗಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಲ್ಲ, ವಿಜೇತರಾಗಿದ್ದು. ಅದು ಹಿಂದೆ ಅಷ್ಟು ಹೋರಾಟ ಇರ್ತದೆ, ಅದು ಹಿಂದೆ ಅಷ್ಟು ಹೊಡೆದಾಟ ಇರ್ತದೆ. ಅದು ಒಂದು ಪ್ರಶಸ್ತಿ ತಗೊಳ್ಬೇಕಿದ್ರೆ ಒಂದು ಹೋರಾಟವನ್ನು ಮಾಡಿ ಇನ್ಫ್ಲುಯೆನ್ಸ್ ಅನ್ನು ಮಾಡಿ ಅದನ್ನು ಪಡೆಯುವಂತ ಸಂದರ್ಭ ಇರ್ತದೆ. ಆದರೆ ನಿಜವಾಗಿ ಪುರಸ್ಕೃತರಾಗುವುದು ಯಾರು ಕೇಳಿದ್ರೆ ನೀಲಾವರ ಸುರೇಂದ್ರ ಅಡಿಗರಂತವರು. ಅವರ ವ್ಯಕ್ತಿತ್ವವನ್ನು ನೋಡಿ, ಅವರ ಸಾಧನೆಯನ್ನು ನೋಡಿ, ಅವರ ಪ್ರತಿಭೆಯನ್ನು ನೋಡಿ ಪ್ರಶಸ್ತಿಯನ್ನು ಕೊಟ್ಟಾಗ ಅದು ಪ್ರಶಸ್ತಿ ಪುರಸ್ಕೃತವಾಗ್ತದೆ, ಅದು ವಿಜೇತ ಆಗುವುದಿಲ್ಲ ಎನ್ನುವಂತ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇವತ್ತು ಒಬ್ಬ ಒಳ್ಳೆಯ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ರಾಜಶೇಖರ್ ಹೆಬ್ಬಾರ್ ಹಾಗೂ ಎಲ್ಲ ತಂಡದವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.